Let's go. ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಬೆಳಗ್ಗೆನೆ ಎದ್ದೋಳೆ ಏನೂ ವಿಡಿಯೋನೇ ಮಾಡಿಲ್ಲ, ಯಾಕೆಂದರೆ ಕರೆಂಟ್ ಬೇರೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಅಡುಗೆ ಮಾಡ್ಬಿಡೋಣ ಅಂತ ಮಾಡ್ತಿದ್ದೆ. ಕಂಟಿನ್ಯೂಸ್ ಆಗಿ ಕರೆಂಟೇ ಇರ್ತಿರಲಿಲ್ಲ. ಹಾಗಾದ್ರೂ ಕರೆಂಟ್ ಬಂದಿದ್ದ ಗ್ಯಾಪಲ್ಲಿ ಬೇಗನೆ ಅಡುಗೆ ಮಾಡಿಬಿಟ್ಟು ನಾನು ಊಟನೆಲ್ಲ ಮುಗಿಸಿದ್ದು. ನಮ್ಮ ಚಿನ್ನಮ್ಮನ ಅಂಗನವಾಡಿಗೆಲ್ಲ ಬಿಟ್ಟು ಬಂದಮೇಲೆ ನಾನು ಬೇಗನೆ ಊಟ ಎಲ್ಲ ಮಾಡ್ಕೊಂಡೆ, ಯಾಕೆಂದರೆ ಬಟ್ಟೆ ತೊಳಿಬೇಕಲ್ಲ ಅಂತೇಳಿ. ಬೆಳಗ್ಗೆನೇ ಒಂದೇ ಸಲ ಸಾಂಬಾರು ಮಾಡ್ಕೊಂಬಿಟ್ಟಿದ್ದೆ, ಬಸ್ಸಾರು ಮಾಡಿದೆ. ಏಕೆಂದರೆ ಬಟ್ಟೆ ತೊಳೆಯೋ ಕೂತ್ಕೊಂಡ್ರೆ ಮತ್ತೆ ಸಾಕಾಗ್ಬಿಡುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಊಟ ಮಾಡ್ತಿದ್ದೆ. ಅಷ್ಟರೊಳಗಡೆ ನೀರೇ ಬಿಟ್ಬಿಟ್ರು. ಹೆಂಗೆ ಕರೆಂಟ್ ಬಂದ್ವಲ್ಲಪ್ಪ ಅಂತ ಅಂದ್ಕೊಂಡು ಬೇಗನೆ ಪಾತ್ರೆನೆಲ್ಲ ತೊಳೆದಿಟ್ಟೆ. ಏಕೆಂದರೆ ಪಾತ್ರೆ ತೊಳೆದ್ಬಿಟ್ರೆ ಬಟ್ಟೆ ಎಲ್ಲ ಅಷ್ಟೊತ್ತಿಗೆ ಚೆನ್ನಾಗಿ ಇದ್ದಾಗಿದ್ದಾವಲ್ಲ. ಹೆಂಗೋ ಫಸ್ಟ್ ಪಾತ್ರೆ ತೊಳ್ಕೊಂಡು ಅಂತ ಪಾತ್ರೆ ಎಲ್ಲ ತೊಳೆದಿಟ್ಟಿಟ್ಟು ಬಟ್ಟೆನೆಲ್ಲ ನೋಡಿರಿ, ಇಷ್ಟು ಬಟ್ಟೆ ತೊಳೆದಿದ್ದೀನಿ. ಎಷ್ಟು ರಾಶಿ ಆಗಿದ್ದಾವೆ ಅಂದರೆ 3 ಜನಕ್ಕೆ ಇಷ್ಟೊಂದು ಬಟ್ಟೆ ಆಗಿದೆ. ಅದಾದಮೇಲೆ ಒಂದು ಪ್ರಾಡಕ್ಟ್ ಇಸ್ಕೋಬೇಕಿತ್ತು. ಆ ಪ್ರಾಡಕ್ಟ್ನೆಲ್ಲ ಇಸ್ಕೊಂಡು ನಿಮಗೆ ರಿವ್ಯೂ ಕೊಡ್ತೀನಿ ಈ ಪ್ರಾಡಕ್ಟ್ ಬಗ್ಗೆ, ಏನು ಅಂತ ಹೇಳ್ಬಿಟ್ಟು, ಯಾವ ರೀತಿ ಯೂಸ್ ಮಾಡೋದು, ಏನು ಪ್ರಾಡಕ್ಟು ಅಂತ ಅದನ್ನೆಲ್ಲ ನೋಡ್ತೀನಿ ನಿಮಗೂ ಒಂದಿನ. ಅದಾದಮೇಲೆ ಎಳ್ನೀರನ್ನೆಲ್ಲ ಕೊಚ್ಕೊಂಡು, ಎಳ್ನೀರು ಕುಡಿದು ಎಳ್ನೀರು ಮನೇಲಿತ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಸಾಕಾಗ್ಬಿಟ್ಟಿತ್ತು. ಅಷ್ಟರೊಳಗೆ ನಮ್ಮ ಮನೆಯವರು ನನ್ನ ಮಗಳನ್ನೆಲ್ಲ ಕರ್ಕೊಂಬಂದರು. ಅವಳಿಗೂ ಎಳ್ನೀರನ್ನೆಲ್ಲ ಹಾಕ್ಕೊಟ್ಟು ಅವಳು ಎಳ್ನೀರೆಲ್ಲ ಕುಡಿದ್ಬಿಟ್ಟು ಬೊಂಬಳು ಬೇಕು ಅಂತೇಳಿ, ಆಮೇಲೆ ಸ್ವಲ್ಪ ಬೊಂಬಳನ್ನೆಲ್ಲ ಗಂಜಿ ಥರ ಇತ್ತು, ಆ ಗಂಜಿನೆಲ್ಲ ಹಾಕ್ಕೊಟ್ಟು, ಮತ್ತು ಸಂಜೆ ಚಳಿ ಸಿಕ್ಕಾಪಟ್ಟೆ ಮೂಡಾಗ್ಬಿಟ್ಟಿತ್ತು, ಮಳೆ ಬರೋಯಿತು. ಅದಕ್ಕೆ ಗೋಬಿನೆಲ್ಲ ತರಿಸ್ಕೊಂಬಿಟ್ಟು ಚಳಿಗೆ ಸ್ವಲ್ಪ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ಸೇರ್ಕೊಂಡಿದ್ರು ತಿಂದು. ಎಷ್ಟೇ ಸಾಕಾಗಿದ್ರು, ಏನೋ ಸುಸ್ತಾಗಿದ್ರು, ರೆಸ್ಟೇ ಇಲ್ದಿರೋಂಥ ಕೆಲಸ ಅಂದರೆ ಹೌಸ್ ವೈಫ್ ಅನಿಸುತ್ತೆ. ಅಷ್ಟೊಂದು ತಲೆನೋವು ಸಂಕಟ ಆಗ್ತಿದೆ. ನನ್ನ ಮಗಳು ಅದರಲ್ಲಿ ಎಲ್ಲೋದ್ರೂ ಈ ಪಾತ್ರೆ ತಗೊಂಡ್ಬಿಟ್ಟು ಲಡ ಅನ್ನಿಸ್ತಿದ್ಲು. ತಲೆನೋವು ನಾನು ಎಲ್ಲೋದ್ರೂ ಬಿಡ್ತಿಲ್ಲ, ಆ ರೀತಿ ಟಾರ್ಚರ್ ಕೊಡ್ತಿದ್ದಲ್ಲ ನನಗೆ. ಯಾಕಮ್ಮ ಅಂದರೆ ಸುಮ್ಮನಿರಮ್ಮ, ನಾನು ಒಬ್ಬಳೇ ಆಟಾಡಬೇಕು ಅಂತೇಳಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿಗೆ ತಗೊಬಂದ್ಬಿಟ್ಟು ಆ ಲೋಟಗಳನ್ನೆಲ್ಲ ಹಂಗೆ ಹಾಕ್ಕೊಬಿಟ್ಟು ಸೌಟಲ್ಲಿ ಕೈ ನಾನು ಅಡುಗೆ ಮಾಡ್ತೀನಿ, ಸುಮ್ಮನಿರಮ್ಮ ಅಂತ ಹೇಳ್ಬಿಟ್ಟು. ಆಮೇಲೆ ಅಡುಗೆ ಎಲ್ಲ ಮುಗಿಸಿದ್ನೆಲ್ಲ ಬೇಗ ಅವಳಿಗೂ ಊಟ ಮಾಡಿಸಿ ನಾನು ಊಟ ಮಾಡಿ ಮಲ್ಕೊಂಬಿಟ್ಟೆ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಜೈ ಆಂಜನೇಯ. ಪ್ಲೀಸ್ ಸಪೋರ್ಟ್ ಮಾಡಿ.